ಆದೇಶವನ್ನ ನೀಡಿರೋದು. ಶಿಕ್ಷೆಯ ಪ್ರಮಾಣ ಬಹುತೇಕ 7 ವರ್ಷದವರೆಗೆ ಆಗೋ ಸಾಧ್ಯತೆ ಇದೆ. 3.5 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿ ಬಂದಿದ್ದಾರೆ. ಇನ್ನೊಂದಷ್ಟು ವರ್ಷಗಳ ಕಾಲ ಜೈಲಿನಲ್ಲೇ ಕಾಲ ಕಳೆಯುವ ಅನಿವಾರ್ಯತೆ ಜನಾರ್ದನ ರೆಡ್ಡಿ ಅವರಿಗೆ ಮುಂದಾಗಬಹುದು. 7 ವರ್ಷಗಳ ಶಿಕ್ಷೆ ಅನ್ನೋದು ಅಧಿಕೃತವಾಯಿತು ಅಂತಂದ್ರೆ ಶಾಸಕ ಸ್ಥಾನವೂ ಕೂಡ ಕೈತಪ್ಪಿ ಹೋಗುತ್ತೆ. ಅಲ್ಲಿಗೆ ರಾಜಕೀಯ ಭವಿಷ್ಯ ಮತ್ತೊಮ್ಮೆ ಡೋಲಾಯಮಾನ. ನಿಮಗೆ ಗೊತ್ತಿದೆ, ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರು ಜೈಲು ಪಾಲಾದ ಸಂದರ್ಭದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಮುಜುಗಾರ. ಖುದ್ದು ಬಿಜೆಪಿಯ ಹಾಲಿ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು, ಬಿಜೆಪಿಯ ವರಿಷ್ಠ ನಾಯಕ ಅಮಿತ್ ಶಾ ಅವರಿಗೇನೆ ನೇರವಾಗಿ ಪ್ರಶ್ನೆ ಕೇಳಲಾಗಿತ್ತು. ಇಂಥ ಒಬ್ಬ ಆರೋಪಿ ನಿಮ್ಮ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಳ್ಳುವ ಉತ್ತರವನ್ನ ಆ ಸಂದರ್ಭದಲ್ಲೇ ಕೊಟ್ಟಿದ್ರು ಅಮಿತ್ ಶಾ. ಹಾಗೆ ಪಕ್ಷವೂ ಅದರಂತೆ ವರ್ತಿಸಿತು. ಅದಾದ ನಂತರದಲ್ಲಿ ಬಿಜೆಪಿಯಿಂದ ದೂರಾಗಿ ಜನಾರ್ದನ್ ರೆಡ್ಡಿ ಅವರು ಸ್ವತಂತ್ರ ಪಕ್ಷ ಕಟ್ಟಿದ್ರು. ಚುನಾವಣೆಗೆ ನಿಂತರು, ಗಂಗಾವತಿಯಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೆ. ಇದೀಗ ಮತ್ತೊಮ್ಮೆ ಬಿಜೆಪಿಗೆ ಸನಿಹ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಆ ಸಂದರ್ಭದಲ್ಲೇ ವಿಶೇಷ ಕೋರ್ಟ್ನಿಂದ ಜನಾರ್ದನ ರೆಡ್ಡಿ ಅವರನ್ನ ದೋಷಿ ಅಂತ ಹೇಳಿ ಸೂಚಿಸಲಾಗಿದೆ. 7 ವರ್ಷ ಜೈಲು ಶಿಕ್ಷೆ ಪ್ರಕಟ ಮಾಡೋದೊಂದು ಬಾಕಿ ಇದೆ ಅಧಿಕೃತವಾಗಿ. 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ ಆಯ್ತು ಅಂದ್ರೆ ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹರಾಗ್ತಾರೆ ಜನಾರ್ದನ ರೆಡ್ಡಿ. ಅಲ್ಲಿಗೆ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಮತ್ತೊಂದು ಕಪ್ಪು ಚುಕ್ಕೆ ಜನಾರ್ದನ ರೆಡ್ಡಿ ಅವರ ಪಾಲಿಗೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಶಿಕ್ಷೆಯ ಪ್ರಮಾಣ ಇದೀಗ ಮುಂದಿನ ರಾಜಕೀಯ ಜೀವನವನ್ನ ಕೂಡ ನಿರ್ಧಾರ ಮಾಡುತ್ತೆ. ಈಗ ಕೋರ್ಟ್ ತೆಗೆದುಕೊಂಡಿರುವ ನಿರ್ಧಾರವನ್ನ ಗಮನಿಸ್ತಾ ಇದ್ರೆ ಬಹುತೇಕ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಪ್ರಕಟ ಮಾಡುವ ಸೂಚನೆಗಳು ಲಭ್ಯವಾಗ್ತಾ ಇರೋ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಖಂಡಿತ ಪ್ರಮುಖವಾಗಿ ಹೋಬಳಾಪುರಂ ಏನು ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 7 ವರ್ಷಗಳ ಶಿಕ್ಷೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಏನು 800ಕ್ಕೂ ಹೆಚ್ಚು ಕೋಟಿ ಹಗರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಚಾರಣೆ ಕೂಡ ಸಿಬಿಐ ನ್ಯಾಯಾಲಯದಲ್ಲಿ ನಡೆದಿರತಕ್ಕಂಥದ್ದು. ಸಿಬಿಐ ನ್ಯಾಯಾಲಯದಲ್ಲಿ ಈಗಾಗಲೇ ಆರೋಪಿ ಅಥವಾ ದೋಷಿ ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಅದೇ ರೀತಿ ತೀರ್ಪು ಕೂಡ ಬಂದಿದೆ. ಆದ್ರೆ ಸಂಪೂರ್ಣ ಆದೇಶ ಅಷ್ಟೇ ಹೊರಬರಬೇಕಿದೆ. ಈಗ ಅಕಸ್ಮಾತ್ ಇವರಿಗೆ 7 ವರ್ಷ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಯಾಕಂದ್ರೆ ಈ ಒಂದು ಪ್ರಕರಣ ಬಹಳ ದೊಡ್ಡ ಮಟ್ಟದ ಪ್ರಕರಣ ಆಗಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸಿತ್ತು. ಹಿಂದೆ ಕೂಡ ಇವರು ಜೈಲುವಾಸವನ್ನ ಅನುಭವಿಸಿದ್ರು. ತದನಂತರದಲ್ಲಿ ಇವರು ಸಿಬಿಐಗೆ ಕೊಟ್ಟಂತಹ ಸಂದರ್ಭದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಹಲವು ವರ್ಷಗಳಿಂದ ಈ ಒಂದು ಪ್ರಕರಣ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇಂದಿಗೆ ಈ ಒಂದು ಸಿಬಿಐ ನ್ಯಾಯಾಲಯದಲ್ಲಿ ಫೈನಲ್ ಟಚ್ ಎಂಬಂತೆ ತೀರ್ಪನ್ನ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಎಲ್ಲಾ ಮಟ್ಟದ ತೀರ್ಪು ಕೂಡ ಹೊರಬರಬೇಕಿದೆ. ಆ ತೀರ್ಪು ಅಂದ್ರೆ ಶಿಕ್ಷೆಯ ಎಷ್ಟು ವರ್ಷ ಶಿಕ್ಷೆ ಎನ್ನುವಂಥದ್ದು ಪ್ರಕಟ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆದರೆ ಇವರಿಗೆ ಅತಿ ಹೆಚ್ಚಿನ ವರ್ಷ ಶಿಕ್ಷೆ ಪ್ರಕಟ ಆದ್ರೆ ಇವರ ರಾಜಕೀಯ ಭವಿಷ್ಯ ಕೂಡ ಅಂತ್ಯ ಆಗುತ್ತೆ. ಅಂದ್ರೆ 3 ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷೆಯಾದಂತಹ ಸಂದರ್ಭದಲ್ಲಿ ಇವರನ್ನ ಎಂಎಲ್ಎ ಸ್ಥಾನದಿಂದ, ಅಂದ್ರೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗುತ್ತೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ಒಂದು ಅನರ್ಹತೆಯನ್ನ ಅವರ ಪಟ್ಟಿಗೆ ಅನರ್ಹತೆಯನ್ನ ಮಾಡಲಾಗುತ್ತೆ. ಹಾಗಾಗಿ ರಾಜಕೀಯ ಬೆಳವಣಿಗೆ ಕೂಡ ಅಂದ್ರೆ ಇಲ್ಲಿಂದ ಕೊಲ್ಯಾಪ್ಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಮಟ್ಟದಲ್ಲಿ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರತೆಯನ್ನ ಪಡೆದುಕೊಂಡಿತ್ತು. ಇಂದಿನ ದಿನ ಏನಿದೆ ನಿಜಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ಸಂಕಷ್ಟದ ದಿನ ಎದುರಾಗಿದೆ ಎನ್ನುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಷ್ಟೇ ಅಲ್ಲದೆ ಒಟ್ಟು 7 ಮಂದಿ ಆರೋಪಿಗಳು ಇದ್ದಾರೆ ಎನ್ನುವಂಥದ್ದು. ಅವರಿಗೂ ಕೂಡ ಯಾವ ರೀತಿಯಾದಂತಹ ಶಿಕ್ಷೆ ಪ್ರಕಟ ಆಗುತ್ತೆ, ಇಲ್ಲಿ ಪ್ರಮುಖವಾಗಿ ಸಂಪೂರ್ಣವಾದಂತಹ ಜಡ್ಜ್ಮೆಂಟ್ ಬಂದ ಮೇಲೆ ಅಷ್ಟೇ ಈ ಒಂದು ತೀರ್ಮಾನವನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಅಪರಾಧಿ ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಅಂದ್ರೆ ಇವರು ದೋಷಿ ಆಗಿದ್ದಾರೆ ಯಾವ ಒಂದು ಪ್ರಕರಣ, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಣೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಪರವಾದಂತಹ ವಕೀಲರು ಕೂಡ ಸಾಕಷ್ಟು ವಿಚಾರಣೆಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದ್ದಾರೆ. ಸರ್ಕಾರದ ಪರ ವಕೀಲರೇನಿದ್ದಾರೆ, ಅಂದ್ರೆ ಸಿಬಿಐ ಪರ ವಕೀಲರೇನಿದ್ದಾರೆ, ಅವರು ಕೂಡ ಸಾಕ್ಷ್ಯಾಧಾರಗಳನ್ನ ಇಟ್ಟು ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು. ಇವೆಲ್ಲವನ್ನ ನೋಡಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ. ತಾವೇ ಹೇಳಿದಾಗೆ 7 ವರ್ಷಕ್ಕೂ ಹೆಚ್ಚಿನ ವರ್ಷಗಳ ಕಾಲ ಶಿಕ್ಷೆ ಆಗುವಂತಹ, ಅಂದ್ರೆ ಜೈಲು ಸೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮತ್ತೆ ಜೈಲು ಸೇರುವಂತಹ ಸ್ಥಿತಿ ಜನಾರ್ದನ್ ರೆಡ್ಡಿ ಅವರಿಗೆ ಬರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕೇಸ್ ಬಹಳಷ್ಟು ಗಂಭೀರವಾಗಿದೆ.
ಗಂಭೀರವಾದಂತಹ ಸಂದರ್ಭದಲ್ಲಿ ಈಗಾಗಲೇ ಕೋರ್ಟ್ ಕೂಡ ಆದೇಶವನ್ನ ಅವರು ದೋಷಿ ಎನ್ನುವಂತಹ ಆದೇಶವನ್ನ ಕೊಟ್ಟಿದೆ. ಆದರೆ ಎಷ್ಟು ವರ್ಷಗಳ ಕಾಲ ಇವರಿಗೆ ಶಿಕ್ಷೆ ಜೊತೆಗೆ ಯಾವ ಅಪರಾಧಗಳು ಯಾವ ಸೆಕ್ಷನ್ಗಳಿರ್ತವೆ ಇವೆಲ್ಲವನ್ನು ಪ್ರಮುಖವಾಗಿ ಅಧಿಕೃತವಾಗಿ ಕೊಡಬೇಕಾಗುತ್ತೆ. ಅಧಿಕೃತವಾಗಿ ಕೊಟ್ಟಂತ ನಂತರದಲ್ಲಿ ಈ ಒಂದು ಜಡ್ಜ್ಮೆಂಟ್ ಅನ್ನ ಫೈನಲ್ ಮಾಡಲಾಗುತ್ತೆ. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ದೋಷಿ ಅಂತ ಕೋರ್ಟ್ ತೀರ್ಪು ಪ್ರಕಟಿಸಿದೆ. ಇನ್ನು ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅನ್ನೋದನ್ನ ಮಾತ್ರ ಪ್ರಕಟ ಮಾಡೋದು ಬಾಕಿ ಇದೆ. ಈ ತೀರ್ಪಿನ ಆಧಾರದ ಆದೇಶವನ್ನ ನೀಡಿರೋದು. ಶಿಕ್ಷೆಯ ಪ್ರಮಾಣ ಬಹುತೇಕ 7 ವರ್ಷದವರೆಗೆ ಆಗೋ ಸಾಧ್ಯತೆ ಇದೆ. 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದಿದ್ದಾರೆ. ಇನ್ನೊಂದಷ್ಟು ವರ್ಷಗಳ ಕಾಲ ಜೈಲಿನಲ್ಲೇ ಕಾಲ ಕಳೆಯುವ ಅನಿವಾರ್ಯತೆ ಜನಾರ್ದನ ರೆಡ್ಡಿ ಅವರಿಗೆ ಮುಂದಾಗಬಹುದು. 7 ವರ್ಷಗಳ ಶಿಕ್ಷೆ ಅನ್ನೋದು ಅಧಿಕೃತವಾಯಿತು ಅಂತಂದ್ರೆ ಶಾಸಕ ಸ್ಥಾನವೂ ಕೂಡ ಕೈತಪ್ಪಿ ಹೋಗುತ್ತೆ. ಅಲ್ಲಿಗೆ ರಾಜಕೀಯ ಭವಿಷ್ಯ ಮತ್ತೊಮ್ಮೆ ಡೋಲಾಯಮಾನ. ನಿಮಗೆ ಗೊತ್ತಿದೆ, ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರು ಜೈಲು ಪಾಲಾದ ಸಂದರ್ಭದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಮುಜುಗಾರ. ಖುದ್ದು ಬಿಜೆಪಿಯ ಹಾಲಿ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು, ಬಿಜೆಪಿಯ ವರಿಷ್ಠ ನಾಯಕ ಅಮಿತ್ ಶಾ ಅವರಿಗೇನೆ ನೇರವಾಗಿ ಪ್ರಶ್ನೆ ಕೇಳಲಾಗಿತ್ತು. ಇಂಥ ಒಬ್ಬ ಆರೋಪಿ ನಿಮ್ಮ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಳ್ಳುವ ಉತ್ತರವನ್ನ ಆ ಸಂದರ್ಭದಲ್ಲೇ ಕೊಟ್ಟಿದ್ರು ಅಮಿತ್ ಶಾ. ಹಾಗೆ ಪಕ್ಷವೂ ಅದರಂತೆ ವರ್ತಿಸಿತು. ಅದಾದ ನಂತರದಲ್ಲಿ ಬಿಜೆಪಿಯಿಂದ ದೂರಾಗಿ ಜನಾರ್ದನ್ ರೆಡ್ಡಿ ಅವರು ಸ್ವತಂತ್ರ ಪಕ್ಷ ಕಟ್ಟಿದ್ರು. ಚುನಾವಣೆಗೆ ನಿಂತರೂ ಗಂಗಾವತಿಯಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೆ. ಇದೀಗ ಮತ್ತೊಮ್ಮೆ ಬಿಜೆಪಿಗೆ ಸನಿಹ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಆ ಸಂದರ್ಭದಲ್ಲೇ ವಿಶೇಷ ಕೋರ್ಟ್ನಿಂದ ಜನಾರ್ದನ ರೆಡ್ಡಿ ಅವರನ್ನ ದೋಷಿ ಅಂತ ಹೇಳಿ ಸೂಚಿಸಲಾಗಿದೆ. 7 ವರ್ಷ ಜೈಲು ಶಿಕ್ಷೆ ಪ್ರಕಟ ಮಾಡೋದೊಂದು ಬಾಕಿ ಇದೆ ಅಧಿಕೃತವಾಗಿ. 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ ಆಯ್ತು ಅಂದ್ರೆ ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹರಾಗ್ತಾರೆ ಜನಾರ್ದನ ರೆಡ್ಡಿ. ಅಲ್ಲಿಗೆ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಮತ್ತೊಂದು ಕಪ್ಪು ಚುಕ್ಕೆ ಜನಾರ್ದನ ರೆಡ್ಡಿ ಅವರ ಪಾಲಿಗೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಶಿಕ್ಷೆಯ ಪ್ರಮಾಣ ಇದೀಗ ಮುಂದಿನ ರಾಜಕೀಯ ಜೀವನವನ್ನ ಕೂಡ ನಿರ್ಧಾರ ಮಾಡುತ್ತೆ. ಈಗ ಕೋರ್ಟ್ ತೆಗೆದುಕೊಂಡಿರುವ ನಿರ್ಧಾರವನ್ನ ಗಮನಿಸ್ತಾ ಇದ್ರೆ ಬಹುತೇಕ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಪ್ರಕಟ ಮಾಡುವ ಸೂಚನೆಗಳು ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಖಂಡಿತ ಪ್ರಮುಖವಾಗಿ ಓಬಳಾಪುರಂ ಏನು ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 7 ವರ್ಷಗಳ ಶಿಕ್ಷೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಏನು 800ಕ್ಕೂ ಹೆಚ್ಚು ಕೋಟಿ ಹಗರಣ ಏನಿದೆ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಚಾರಣೆ ಕೂಡ ಸಿಬಿಐ ನ್ಯಾಯಾಲಯದಲ್ಲಿ ನಡೆದಿರತಕ್ಕಂಥದ್ದು. ಸಿಬಿಐ ನ್ಯಾಯಾಲಯದಲ್ಲಿ ಈಗಾಗಲೇ ಆರೋಪಿ ಅಥವಾ ದೋಷಿ ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಅದೇ ರೀತಿ ತೀರ್ಪು ಕೂಡ ಬಂದಿದೆ. ಆದ್ರೆ ಸಂಪೂರ್ಣ ಆದೇಶ ಅಷ್ಟೇ ಹೊರಬರಬೇಕಿದೆ. ಈಗ ಅಕಸ್ಮಾತ್ ಇವರಿಗೆ 7 ವರ್ಷ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಯಾಕಂದ್ರೆ ಈ ಒಂದು ಪ್ರಕರಣ ಬಹಳ ದೊಡ್ಡ ಮಟ್ಟದ ಪ್ರಕರಣ ಆಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸಿತ್ತು. ಹಿಂದೆ ಕೂಡ ಇವರು ಜೈಲುವಾಸವನ್ನ ಅನುಭವಿಸಿದ್ರು. ತದನಂತರದಲ್ಲಿ ಇವರು ಸಿಬಿಐಗೆ ಕೊಟ್ಟಂತಹ ಸಂದರ್ಭದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಹಲವು ವರ್ಷಗಳಿಂದ ಈ ಒಂದು ಪ್ರಕರಣ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇಂದಿಗೆ ಈ ಒಂದು ಸಿಬಿಐ ನ್ಯಾಯಾಲಯದಲ್ಲಿ